ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ನಾನು ಹೆಲ್ಪ್ ಮಾಡ್ತೀನಿ. ಓ ಸೋ ಬ್ಯೂಟಿಫುಲ್. ಅದಕ್ಕೆ ನಾನು ಹೆಲ್ಪ್ ಮಾಡ್ಲಾ? ಬಾ ನಿಧಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಎಸ್, ನಾನು ಚಿಕ್ಕವಳಿರ್ಬೇಕಾದ್ರೆ ಇದೇ ತರ ಬೊಂಬೆ ಜೊತೆಲಿ ಆಟ ಆಡ್ತಾ ಇದ್ದೆ. ಹೌದೌದು, ಬೆದರ್ಗೊಂಬೆ ನೋಡಿದ್ರೇ ಗೊತ್ತಾಗತ್ತೆ. ಗಿರ್ಗಿಟ್ಲೆ ಅದು ಶೋಕೇಸಲ್ಲಿ ಗೊಂಬೆ ಕೂಡ್ಸೋ ಹಾಗಲ್ಲ. ಮನ್ಸಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಗೊಂಬೆ ಕೂಡಿಸ್ಬೇಕು. ಈ ಗೊಂಬೆ ಕೂಡ್ಸೋದ್ರ ಹಿಂದೇನೋ ಒಂದು ಕಥೆ ಇದೆ ಗೊತ್ತಾ? ಗೊಂಬೆ ಕೂರ್ಸೋದ್ ಗೊತ್ತು, ಆದ್ರೆ ಇದರಿಂದ ಏನ್ ಕತೆ ಅಂತ ಗೊತ್ತಿಲ್ಲ ತಾತ. ನನಗೂ ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ದೇವತೆಗಳೆಲ್ಲ ತಮ್ಮ ಶಕ್ತಿನ ದುರ್ಗಾ ಮಾತೆಗೆ ಧಾರೆ ಎರೆದ್ರಂತೆ. ಆಗ ಶಕ್ತಿ ಕಳ್ಕೊಂಡಿರೋ ದೇವತೆಗಳನ್ನೆಲ್ಲ ಈ ರೀತಿ ಬೊಂಬೆ ರೂಪದಲ್ಲಿ ಕೂರಿಸಿ ಪೂಜೆ ಮಾಡಿ ಅವ್ರ ತ್ಯಾಗಕ್ಕೆ ಕೃತಜ್ಞತೆ ಸಲ್ಲಿಸೋದೇ ಈ ಆಚರಣೆ. ಕರೆಕ್ಟಾಗಿ ಹೇಳಿದೆ ತುಳಸಿ. ನೀವೇ ಯಾವಾಗ್ಲೂ ಹೇಳಿದ್ದಲ್ವಾ ಮಾವ? ಹಾ ಗೊತ್ತು ಗೊತ್ತು. ಇಲ್ಲಾಂದ್ರೆ ಇದೆಲ್ಲ ನಿಂತಲಾಗ ಹೇಗೆ ಹೊಳಿಬೇಕು. ಹೌದು, ತುಳಸಿ ಹೇಳ್ದ ಹಾಗೆ ಗೊಂಬೆ ಕೂರ್ಸೋ ಹಿನ್ನೆಲೆ ಇದೇನೆ. ಆದರೆ ಕಾಲ ಹೋಗ್ತಾ ಹೋಗ್ತಾ ಜನ ತಮಗೆ ಬೇಕಾದ ಹಾಗೆ ಬದಲಾಯಿಸ್ಕೊಂಡ್ರು. ಪ್ರತಿ ವರ್ಷ ಒಂದೊಂದು ವಿಷಯ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಗೊಂಬೆನ ಕೂರಿಸ್ತಾರೆ. ಅದೇ ತಪ್ಪಲ್ವಲ್ಲ. ಯಾರ್ಯಾರಿಗೆ ಕೃತಜ್ಞತೆ ತೋರಿಸ್ಬೇಕೋ ಅದನ್ನೆಲ್ಲ ಈ ರೀತಿ ತೋರಿಸಬಹುದು. ಅವರವರ ಭಾವಕ್ಕೆ, ಅವರವರ ಭಕುತಿಗೆ. ಇದು ಮಾಧವ್ ಅವರು, ಮಹೇಶ್ ಅವರು, ಶಾರ್ವರಿ, ಅವಿ, ಪೂರ್ಣಿ, ಅಭಿ, ಆಮೇಲೆ ನಿಧಿ. ಹಾ, ಒಂದು ಪರಿಪೂರ್ಣ ಕುಟುಂಬ. ಇದು ನೀವು. ಹಾ, ಈಗಲೇ ಇದು ಪರಿಪೂರ್ಣ ಕುಟುಂಬ ಆಗಿದ್ದು. ಇಲ್ಲ, ಇನ್ನೂ ಪರಿಪೂರ್ಣ ಆಗಿಲ್ಲ. ಯಾಕೆ ಮಾಧವ, ಏನಾಯ್ತು? ಇದು ಸಂಧ್ಯಾ, ಇದು ಸಿರಿ, ಸಮರ್, ದತ್ತ. ಈಗ ಪರ್ಫೆಕ್ಟ್ ಫ್ಯಾಮಿಲಿ. ಇಲ್ಲಪ್ಪ, ನಾನು ಮಾತ್ರ ಇದನ್ನು ಒಪ್ಪಲ್ಲ. ತರೋದು ತಂದೆ, ನನ್ನ ಹಾಗಿರೋದನ್ನು ತರಬೇಕು ತಾನೆ. ಅದು ಬಿಟ್ಬಿಟ್ಟು ವಯಸ್ಸಾಗಿರೋದನ್ನು ತಂದಿದ್ದೀಯಲ್ಲ. ನಾನು ಹಾಗಿದ್ದೀನಿ ನೋಡು, ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ. ದತ್ತ, ತಮಾಷೆ ಮಾಡಿದೆ ಮಾಧವ. ನೀ ಹೇಳಿದ್ ಕೇಳಿ ಖುಷಿ ಆಯ್ತು ಕಣ. ಹೌದಲ್ವಾ? ಮತ್ತೆ ತುಳಸಿಯವರು ನಮ್ಮ ಫ್ಯಾಮಿಲಿ ಅಂದಮೇಲೆ ನೀವೆಲ್ಲರೂ ನಮ್ಮ ಫ್ಯಾಮಿಲಿನೇ
ಅಲ್ವಾ ತುಳಸಿಯವರೇ? ಮಾಧವ, ನವರಾತ್ರಿನಲ್ಲಿ ದುರ್ಗಾ ಮಾತೆನ ಹೀಗೆ ಕಲಶದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡೋದು ನಮ್ಮ ಕಡೆ ಅಷ್ಟಾಗಿಲ್ಲ. ನಿಮ್ಮ ಮನೆಯಲ್ಲಿ ಇದೆ ಮೊದಲನೇ ಸಲ ನಾನು ನೋಡ್ತಾ ಇರೋದು. ನವರಾತ್ರಿ ಮೊದಲನೇ ದಿನ ತುಂಬ ವರ್ಷಗಳಿಂದ ನಾವು ಹೀಗೆ ಆಚರಿಸ್ತಾ ಇದ್ದೀವಿ. ಮನೆಗೆ ಒಳ್ಳೇದಾಗ್ಲಿ ಅಂತ ಶಾರ್ವರಿನೇ ಶುರು ಮಾಡಿದ್ದು. ಪದ್ಧತಿ ಹೇಗಿದ್ರೇನು, ಸಂಭ್ರಮ ಪಡೋದಕ್ಕೆ ಒಂದು ನೆಪ ಅಷ್ಟೇ. ನೀನು ಹೇಳೋದು ಸರಿಯಾಗಿದೆ ಬಿಡು. ಪಂಚಪಾತ್ರೆ ಕೊಡೆಯಮ್ಮ. ಹರಿವಾಣ ಅಲ್ಲಮ್ಮ, ಪಂಚಪಾತ್ರೆ. ಪಂಚಪಾತ್ರೆ ಅಂದ್ರೆ 5 ಪಾತ್ರೆ ಬೇಕಾ? ಅಲ್ಲಲ್ಲ, ಪಂಚಪಾತ್ರೆ ಅಂದ್ರೆ ಈ ತೀರ್ಥ ಕೊಡ್ತೀವಲ್ಲ ಅದು. ಇದು ನೋಡಿ ಪಂಚಪಾತ್ರೆ ಅಂದ್ರೆ. ಮನೆ ಹಿರಿಮಗ ಸೊಸೆ ಬನ್ನಿ, ಆರತಿ ಎತ್ತಿ. ಪುರೋಹಿತ್ರೆ, ಈ ಮನೇನ ಎಷ್ಟೋ ವರ್ಷದಿಂದ ಜೋಪಾನವಾಗಿ ಕಾಪಾಡ್ತಾ ಇರೋದು ಶಾರ್ವರಿ ಅವರು. ಈ ಪೂಜೆ ಮಾಡೋ ಹಕ್ಕು ನನಗಿಂತ ಹೆಚ್ಚಾಗಿ ಅವ್ರಿಗೆ ಇದೆ. ಅವರೇ ಮಾಡಲಿ. ಬಾಪ್ರೆ, ಮಾಮ್ ಏನೇನೋ ಸ್ಟ್ರಾಟಜಿ ಮಾಡಿದ್ಲು. ನೋಡಿದ್ರೆ ಎಲ್ಲ ಉಲ್ಟಾ ಹೊಡ್ತೈತಲ್ಲ. ನೀನು ಹೇಳ್ದೇ ಇದ್ರು ಮೊದಲನೇ ಪೂಜೆ ಮಾಡಬೇಕಾಗಿದ್ದು ಶಾರ್ವರಿಯವರು ಅಂತ ನಂಗೆ ಅನ್ನಿಸ್ತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ.